ಪ್ರಿಯರಿಗೆ ಮತ್ತೆ ಗುಡ್ ನ್ಯೂಸ್. ಇವತ್ತು ಕೂಡ ಇಳಿದಿದೆ ಚಿನ್ನದ ಬೆಲೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 8,300 ರೂಪಾಯಿ ಇಳಿಕೆಯಾಗಿದೆ. ಇವತ್ತು 10 ಗ್ರಾಂ ಚಿನ್ನದ ರೇಟ್ 1,38,900 ರೂಪಾಯಿ. ನಿನ್ನೆಯೂ ಇಳಿಕೆ ಕಂಡಿದ್ದಂತಹ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇವತ್ತು ಮತ್ತೆ ಬೆಳ್ಳಿ ಬೆಲೆ ದಾಖಲೆ ಮಟ್ಟದಲ್ಲಿ ಕುಸಿತವನ್ನ ಕಂಡಿದೆ. 1 ಕೆಜಿ ಬೆಳ್ಳಿಗೆ ಇಳಿದಿದೆ ಬರೋಬ್ಬರಿ 50,000 ರೂಪಾಯಿ. 4 ದಿನಗಳ ಹಿಂದೆ 4 ಲಕ್ಷಕ್ಕೆ ಏರಿಕೆ ಕಂಡಿದ್ದಂತಹ ಬೆಳ್ಳಿಯ ಬೆಲೆ ಕಳೆದ 3 ದಿನಗಳಲ್ಲಿ ಬೆಳ್ಳಿ ಬೆಲೆ 1 ಲಕ್ಷ ಕುಸಿತವನ್ನ ಕಂಡಿದೆ. ಈಗ 1 ಕೆಜಿ ಬೆಳ್ಳಿಗೆ 3 ಲಕ್ಷ ರೂಪಾಯಿ. ಬೆಳ್ಳಿ ಬೆಲೆ ದಾಖಲೆ ಮಟ್ಟದಲ್ಲಿ ಇಳಿಕೆಯನ್ನ ಕಂಡಿದೆ. 22 ಕ್ಯಾರೆಟ್ನ ಚಿನ್ನ 10 ಗ್ರಾಂ ಇವತ್ತು 1,38,900 ರೂಪಾಯಿ ಇದೆ. ನೋಡಿ ಯಾವ ರೀತಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಯಿತು. ಈಗ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ ಬೆಲೆ ಕುಸಿತವನ್ನ ಕಾಣ್ತಾ ಇದ್ದೇವೆ. ಕಳೆದ 4 ದಿನಗಳ ಹಿಂದೆ ಇದ್ದಂತಹ ಬೆಲೆಗೂ ನಿನ್ನೆ ಮತ್ತು ಇವತ್ತಿನ ಬೆಲೆಗೂ ಬಹಳ ಡಿಫರೆನ್ಸ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತಿನ ದರ 1,38,900 ರೂಪಾಯಿ 22 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ. ನಿನ್ನೆಯ ದರ 1,47,200 ರೂಪಾಯಿ ಇದೆ. ಸೊ ದಾಖಲೆ ಮಟ್ಟದಲ್ಲಿ ಇಳಿಕೆಯನ್ನ ಕಾಣ್ತಾ ಇದೆ. ಬೆಳ್ಳಿಯನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿತ್ತು. ಫೆಬ್ರವರಿ 1ನೇ ತಾರೀಕಿಗೆ 3,50,000 ರೂಪಾಯಿ, ಜನವರಿಯಲ್ಲಿ 3,95,000 ರೂಪಾಯಿ ಇತ್ತು ಬೆಳ್ಳಿ ಬೆಲೆ. ಅದು 1 ಕೆಜಿಯ ಬೆಳ್ಳಿ ಬೆಲೆ ನಾವು ಹೇಳ್ತಾ ಇರೋದು. ಜನವರಿ 29 4,10,000 ರೂಪಾಯಿ ಗಡಿ ದಾಟಿತ್ತು ಬೆಳ್ಳಿಯ ಬೆಲೆ. ದಾಖಲೆ ಮಟ್ಟದಲ್ಲಿ ಕುಸಿತವನ್ನ ಕಂಡಿದೆ. ಬರೋಬ್ಬರಿ 1 ಲಕ್ಷ ಕುಸಿತವಾಗಿದೆ. ಈಗ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಬಹುದು ಕೆಲವರು. ಅದು ಕೂಡ ನೋಡಿ, ಈ ಮದುವೆ ಮುಂಜಿಗಳು ನಡೆಯುವಂತಹ ಸಮಯ, ಗೃಹ ಪ್ರವೇಶ, ಮದುವೆಗಳು, ಸಾಲು ಮದುವೆಗಳನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕನೂ ಕೂಡ ನಾವು ಕಾಣ್ತೀವಿ. ಮೇ ತನಕನೂ ಕೂಡ ಮದುವೆಗಳಾಗತ್ತೆ. ಸೊ ಮತ್ತೆ ಗೃಹ ಪ್ರವೇಶ ಮಾಡೋರು ಗೃಹ ಪ್ರವೇಶ ಮಾಡ್ತಾರೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರ ಸಂಖ್ಯೆ ಕೂಡ ಏನು ಕಡಿಮೆ ಆಗ್ತಾ ಇಲ್ಲ. ಏರಿಕೆ ಆದರೂ ಕೂಡ ಜನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ದಾಖಲೆ ಮಟ್ಟದಲ್ಲಿ ಬೆಳ್ಳಿಯ ಬೆಲೆ ಕುಸಿತವನ್ನ ಕಾಣ್ತಾ ಇದೆ. ಚಿನ್ನದಲ್ಲೂ ಕೂಡ ಈಗ ಇಳಿಕೆಯನ್ನ ಕಾಣ್ತಾ ಇದ್ದೀವಿ. ಈ ಇಳಿಕೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ. ಒಂದು ಮುಖ್ಯವಾಗಿ ರಮ್ಯಾ, ಚಿನ್ನದ ಬೆಲೆ ಅಥವಾ ಬೆಳ್ಳಿಯ ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿರೋದು ಅಮೆರಿಕದ ಏನೊಂದು ಸೆಂಟ್ರಲ್ ಬ್ಯಾಂಕ್ ಏನಿದೆ, ನಮ್ಮಲ್ಲಿ RBI ಅಂತ ಕರೀತಾರೆ, ಅಮೆರಿಕದಲ್ಲಿ ಫೆಡರಲ್ ಬ್ಯಾಂಕ್ ಅಂತ ಕರೀತಾರೆ. ಈ ಬಡ್ಡಿ ದರ ಇಳಿಕೆ ಆಗಿರೋ ಹಿನ್ನೆಲೆಯಲ್ಲಿ ಹೂಡಿಕೆದಾರರ ಒಂದು ಆಸಕ್ತಿ ಬೇರೆ ಬೇರೆ ವಲಯಗಳತ್ತ ಆಕರ್ಷಣೆ ಆಗ್ತಿರೋದ್ರಿಂದಾಗಿ ಏನೊಂದು ಸಾಂಪ್ರದಾಯಿಕ ಲೋಹ ಅಂತ ಕರೀತಾರೆ ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ, ಅದರಲ್ಲಿ ಏರಿಳಿತ ಕಂಡು ಬರ್ತಾ ಇದೆ. ಹಾಗಾಗಿ ಭಾಳಷ್ಟು ಮಾರ್ಕೆಟ್ ತಜ್ಞರು ಹೇಳೋ ಪ್ರಕಾರ ಇದನ್ನ ಒಂದು ರೀತಿ ಅಮೇರಿಕನ್ ಗೇಮ್ ಅಂತ ಹೇಳ್ಬಿಟ್ಟು ಅವರು ಅದನ್ನು ಬಣ್ಣಿಸ್ತಾ ಇದ್ದಾರೆ. ಹಾಗಾಗಿ ಏನೊಂದು ಡಾಲರ್ ಮೌಲ್ಯದ ಏರಿಳಿತ ಮತ್ತು ಅಮೆರಿಕದ ಫೆಡರಲ್ ಬ್ಯಾಂಕ್ನ ಬಡ್ಡಿ ದರ ಏರಿಳಿತದಿಂದಾಗಿ ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದ ಏರಿಳಿತಗಳು. 3 ದಿನಗಳ ಒಂದು ಮಾಹಿತಿಯನ್ನೇ ನೋಡೋದಾದರೆ, ಈ ಒಂದು ಬೆಳ್ಳಿಯ ಬೆಲೆಯಲ್ಲೇನಿದೆ ಸುಮಾರು ಕೆಜಿಗೆ 1 ಲಕ್ಷ ರೂಪಾಯಿಯಷ್ಟು ಇಳಿಕೆ ಕಂಡು ಬಂದಿದೆ. ಇದಕ್ಕೆ ಮುಂಚೆ ಕೆಜಿಗೆ 2 ಲಕ್ಷ ರೂಪಾಯಿಯಷ್ಟು ಏರಿಕೆ ಆಗಿತ್ತು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಈ ರೀತಿ ಏರಿಳಿತ ಆಗುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ಯಾನಿಕ್ ಬೈಯಿಂಗ್, ಏನಂದರೆ ಆತಂಕದಿಂದಾಗಿ ಹೆಚ್ಚು ಪ್ರಮಾಣದ ಚಿನ್ನ ಅಥವಾ ಬೆಳ್ಳಿಯನ್ನು ಒಂದು ಖರೀದಿ ಮಾಡೋದು ಅಥವಾ ಹೂಡಿಕೆ ದೃಷ್ಟಿಯಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡೋದನ್ನು ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಹೂಡಿಕೆ ತಜ್ಞರು ಹೇಳ್ತಾರೆ. ಅಗತ್ಯಕ್ಕೆ ತಕ್ಕಷ್ಟು ಅವರ ಆರ್ಥಿಕ ಶಕ್ತಿಯಾನುಸಾರ ಖರೀದಿ ಮಾಡಬೇಕು ಅನ್ನೋದು ಹೂಡಿಕೆ ತಜ್ಞರ ಒಂದು ಅಭಿಪ್ರಾಯ. ಕೆಲವು ಅಂಕಿಅಂಶಗಳನ್ನು ಈಗ ನೋಡ್ತಾ ಹೋಗೋದಾದರೆ, ಚಿನ್ನ ಏನಿತ್ತು ಇವತ್ತು 10 ಗ್ರಾಂ ಚಿನ್ನದ ಬೆಲೆ 22 ಕ್ಯಾರೆಟ್ 1,38,000 ರೂಪಾಯಿ ಇದೆ. ಅದೇ ಈ ಒಂದು 10 ಗ್ರಾಂ ಚಿನ್ನದ ಬೆಲೆ ನಿನ್ನೆ 1,47,000 ಇತ್ತು. ಅಂದರೆ ಸರಿಸುಮಾರು 10,000 ರೂಪಾಯಿ 10 ಗ್ರಾಂ ಚಿನ್ನದ ಬೆಲೆ ಒಂದೇ ದಿನಕ್ಕೆ ಇಳಿಕೆ ಕಂಡು ಬಂದಿದೆ. ಇನ್ನು ಜನವರಿ 29 ಇದೇ ಚಿನ್ನದ ದರ 1,63,000 ಇತ್ತು. ಅಂದರೆ 2 ದಿನಗಳಲ್ಲಿ ಒಂದು 20,000ದಷ್ಟು ಇಳಿಕೆ ಕಂಡು ಬಂದಿದೆ ಚಿನ್ನದ ದರ. ಇನ್ನು ಬೆಳ್ಳಿ ಕೂಡ ಅಷ್ಟೇ. ಫೆಬ್ರವರಿ 1ನೇ ತಾರೀಕು ಬೆಳ್ಳಿ ದರ ಅಂದರೆ ನಿನ್ನೆ ಬೆಳ್ಳಿ ದರ 3.5 ಲಕ್ಷ ಇತ್ತು.
ಇವತ್ತು 3 ಲಕ್ಷಕ್ಕೆ ಇಳಿಕೆ ಆಗಿದೆ, ಅಂದರೆ 50,000 ಇಳಿಕೆ ಕಂಡಿದೆ. ಇನ್ನು ಜನವರಿ 31ನೇ ತಾರೀಕು 3,95,000 ಇತ್ತು. ಆನಂತರ ಜನವರಿ 29 4,10,000 ಆಯಿತು. ಅಂದರೆ ಇವಾಗಿನ ಒಟ್ಟಾರೆ ದರವನ್ನು ನೋಡಿದ್ರೆ ಸುಮಾರು 1 ಲಕ್ಷ ರೂಪಾಯಿ 3 ದಿನದಲ್ಲಿ 1 ಲಕ್ಷ ರೂಪಾಯಿ ಇಳಿಕೆ ಕಂಡಿದೆ ಬೆಳ್ಳಿ ದರ. ಹಾಗಾಗಿ ಈ ರೀತಿ ಮಾರುಕಟ್ಟೆ ಏರಿಳಿತಗಳಾಗ್ತಿರೋಂಥ ಸಂದರ್ಭದಲ್ಲಿ ಸ್ವಲ್ಪ ದಿನ ಕಾದು ನೋಡುವಂಥ ತಂತ್ರ ಅನುಸರಿಸಬೇಕು. ಆನಂತರ ಚಿನ್ನ ಮತ್ತು ಬೆಳ್ಳಿಯನ್ನು ಹೂಡಿಕೆ ದೃಷ್ಟಿಯಿಂದ ಖರೀದಿ ಮಾಡೋರು. ಇಲ್ಲಿ ಮದುವೆ ಮತ್ತಿತರ ಶುಭ ಸಮಾರಂಭಗಳಿಗೆ ಚಿನ್ನ ಬೆಳ್ಳಿ ಖರೀದಿಸೋದು, ಅಲ್ಪ ಪ್ರಮಾಣದ ಚಿನ್ನ ಬೆಳ್ಳಿಯನ್ನು ಶುಭ ಸಮಾರಂಭಗಳಿಗೆ ಖರೀದಿಸೋದು ಇಲ್ಲೇ ಅನ್ವಯ ಆಗೋದಿಲ್ಲ. ಯಾಕೆಂದರೆ ಅವರು ಅಗತ್ಯಕ್ಕೆ ತಕ್ಕಂತೆ ತಮ್ಮ ಅಗತ್ಯ ಇರುವಂಥ ಸಂದರ್ಭದಲ್ಲಿ ಖರೀದಿ ಮಾಡ್ತಾರೆ. ಆದರೆ ಹೂಡಿಕೆ ದೃಷ್ಟಿಯಿಂದ ಯಾರು ಖರೀದಿ ಮಾಡ್ತಾರೆ, ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸಿಗೆ ಖರೀದಿ ಮಾಡ್ತಾರೆ, ಅವರು ಕೆಲವು ದಿನಗಳ ಮಟ್ಟಿಗೆ ಕಾದು ನೋಡೋದು ಸೂಕ್ತ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.